ಸ್ವಾಮೀಜಿ, ರಾಜ್ಯ ರಾಜಕಾರಣದಲ್ಲಿ ಅಲ್ಲೂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಬೇಕನ್ನುವಂಥ ಒತ್ತಡ ಬಂದಿದೆ. ಅವ್ರ ಮೇಲೇ ಒಂದು ದೊಡ್ಡ ಆರೋಪ ಬಂದಿದೆ. ಈಗ ಇದು ಎಷ್ಟು ಪರಿಣಾಮ ಬೀಳ್ಬೋದು ರಾಜ್ಯದ ಮೇಲೆ ಅಂತ? ಇದರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಇಲ್ಲಿ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನು ಕರ್ಣನ ಕೈಯಿಂದ ಮೋಸದಲ್ಲಿ ಕಟ್ ಮಾಡಿಸ್ತಾರೆ. ಇಲ್ಲಿ ಹೇಳಿದ್ನಲ್ಲಿ, ನಿಮ್ಮ ಮನೆಗೆ ಹೇಳಿದ್ದು ನಾನು, ಈ 4 ತಿಂಗಳ ಹಿಂದೆ ಹೇಳಿದ್ದು ನಾನು, ಕಟ್ ಮಾಡಿಸ್ತಾರೆ. ಮಹಾಭಾರತದಲ್ಲಿ ಕೃಷ್ಣ ಇದ್ದ, ಭೀಮ ಗೆದ್ದ. ಇಲ್ಲಿ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ. ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶ ಮಾಡ್ತಾಳೆ ಅಂತ ಹೇಳಿದೆ ನಾನು. ಅಲ್ಲೇನಾಯಿತು? ಆಯ್ತಲ್ಲೀಗ ಬಿಲ್ಲ ದಾರ ಕಟ್ಸಿ ಮಾಡಿಸಿರು. ಪಾಪ ಸಿದ್ದರಾಮಯ್ಯನ ಜೀವನದಲ್ಲಿ ಎಂದೂ ಅವ್ರ ಹೆಂಡತಿ ಅವ್ರ ಜೊತೆ ಬಂದಿಲ್ಲ, ಹೊರಗೆ ಬಂದಿಲ್ಲ. ಒಂದು ಪಾವಿತ್ರತೆ ಇರತಕ್ಕಂಥ ಹೆಣ್ಣು ಮಗಳನ್ನ ಎಲ್ಲ ಕಡೆಗೆ ಹರಿದಾಡಿಬಿಟ್ರಿ. ಆಮೇಲೆ ತಿರುಪತಿ ಒಳಗೆ ಕೃಷ್ಣ ವೆಂಕಟೇಶ್ವರ ಇದ್ದ, ಭೀಮ ಗೆದ್ದ, ಇಲ್ಲ ದುರ್ಯೋಧನ ಗೆದ್ದ. ಇವಾಗ ಏನಾಯ್ತಲ್ಲಿ? ನೀವು ಸ್ಥಳ ಸ್ವಚ್ಛತೆ ಮಾಡ್ಕೊಳ್ಳೋದು ಧರ್ಮಶಾಸ್ತ್ರದಲ್ಲಿದೆ. ತಿಂದವರು ಹೊಟ್ಟೆ ಹೆಂಗೆ ಮಾಡೋರು ನೀವೀಗ? ಸ್ಥಳ ಸ್ವಚ್ಛತೆ ಮಾಡೋದು ಒಂದು ಶಾಸ್ತ್ರ ಇದೆ. ಈ 4 ವರ್ಷ ತಿಂದುಬಿಟ್ಟಿದಾರಲ್ಲ, ಅದ್ರ ಬಗ್ಗೆ ಏನು ಮಾಡೋದು? ಅದು ಸರ್ಕಾರವೇ ಹೇಳ್ಬೇಕು ಅದ್ರ ಬಗ್ಗೆ. ಇಂಥ ಅನೈತಿಕಗಳು ಹೆಚ್ಚಾಗ್ತವೆ ಮುಂದೆ ಬರ್ತಾ ಅದರಲ್ಲಿ. ಆಮೇಲೆ ಹಿಂದೆ ಹೇಳಿದ್ದು ನಾನು, ಸ್ತ್ರೀಗಳ ಒಂದು ಹೆಚ್ಚಿನ ಉಪಟಳ ಜಾಸ್ತಿ ಆಗ್ತದೆ ಅಂತ. ಈಗ ಅದೆಲ್ಲ ಕಡೆ ನಡೀತಾ ಇದೆ ನೋಡಿ ಎಲ್ಲ. ಹೀಗಾಗಿ ಇನ್ನೂ ಮಳೆ ಬರೋ ಲಕ್ಷಣ ಇದೆ. ಆರೋಗ್ಯದ ಮೇಲೆ ಭಾಳ ಪ್ರಭಾವ ಬೀರುತ್ತೆ.